ವಿಶೇಷವಾಗಿ ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಟಿಕೆಟ್ ಹಂಚಿಕೆ ಸಂಬಂಧ ಮುಸ್ಲಿಂ ಅಭ್ಯರ್ಥಿಗೆ ಕೊಡಬೇಕಿತ್ತು ಅನ್ನೋ ಒಂದು ಬಲವಾದ ಕೂಗು ದಾವಣಗೆರೆಯಲ್ಲಿ ಎದ್ದಿತ್ತು. ಅದಾನಂತರ ಅಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಕಾಂಗ್ರೆಸ್ನ ಮುಸ್ಲಿಂ ನಾಯಕತ್ವ ಆಗಲಿ, ಕಾಂಗ್ರೆಸ್ನ ಹೈಕಮಾಂಡ್ ಆಗಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡೋಕ್ಕೆ ಸಾಧ್ಯವಾಗಲಿಲ್ಲ. ಅದಾದ ನಂತರ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಂ ನಾಯಕರು ಸಾಕಷ್ಟು ಜನ ಹೋಗಿ ಒಳ್ಳೆ ಪ್ರಚಾರನೂ ಮಾಡಿದ್ದಾರೆ. ಆ ಪಕ್ಷದ ವತಿಯಿಂದ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಅದಾಗಿಯೂ ಕೂಡ ಗಾಯದ ಮೇಲೆ ಬರೆ ಅಂತೆ ಈಗ ಆಲ್ರೆಡಿ ಒಂದು ದಾವಣಗೆರೆಯಲ್ಲಿ ಒಂದು ಟಿಕೆಟ್ ನಿರಾಕರಣೆ ಮೂಲಕ ದೊಡ್ಡ ರಾಜಕೀಯ ಅನ್ಯಾಯ ಆದಾಗ ಆ ಸಮುದಾಯಕ್ಕೆ ಮತ್ತು ಅದೇ ಸಮುದಾಯದ ನಾಯಕತ್ವದ ವಿರುದ್ಧ ಶಿಸ್ತಿನ ಕ್ರಮ ಎಂಬ ಹೆಸರಲ್ಲಿ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಸಮುದಾಯದಲ್ಲಿ ದೊಡ್ಡ ಆಕ್ರೋಶ, ಅಸಮಾಧಾನ, ಕೋಪ ಮೂಡಿರೋದು ಸಹಜ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯದಲ್ಲಿ ನಡೀತಾ ಇರುವಂಥ ಒಂದು ಈ ಸಮುದಾಯದ ಬಿಕ್ಕಟ್ಟು ಮತ್ತು ನಾಯಕತ್ವವನ್ನು ವ್ಯವಸ್ಥಿತವಾಗಿ ಬಲಿ ಪಡೀತಾ ಇರೋ ಇದರ ಸಂಬಂಧ ಮತ್ತು ಕಾಂಗ್ರೆಸ್ನ ಪಕ್ಷದ ಧೋರಣೆ ಏನಿದೆ ಈ ಸಂಬಂಧ ಒಂದು ನಾಗರಿಕ ಸಮುದಾಯ ಮತ್ತು ಮುಸ್ಲಿಂ ಉಲಮಾಗಳ ಮೂಲಕ ಒಂದು ಪತ್ರಿಕಾಗೋಷ್ಠಿ ಮಾಡಿ ಆದಷ್ಟು ಬೇಗ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿ ನಿಮ್ಮ ಪಕ್ಷದ ಒಳಗೆ ಆಂತರಿಕವಾಗಿ ನಿಮ್ಮ ಪಕ್ಷದ ನಾಯಕರ ಮೇಲೆ ನೀವು ಬರ್ತಾ ಇರೋ ಆರೋಪಗಳ ಸಂಬಂಧ ನೀವು ವಿವರಣೆ ಕೇಳೋದು, ಶೋಕಾಸ್ ನೋಟಿಸ್ ಕೊಡೋದು, ಅದಕ್ಕೆ ಸಮಜಾಯಿಸಿ ತಗೊಳ್ಳೋದಾಗಲಿ, ಕ್ರಮ ಏನಾಗಲಿ ಎಲ್ಲವೂ ಕೂಡ ಒಂದು ರೀತಿ ನೀತಿ ಪ್ರಕಾರ ಆಗೋದಾದಾಗ ಅದರ ಸಹಜವಾಗಿ ಅದು ಪಕ್ಷದ ಚೌಕಟ್ಟಲ್ಲಿ ಆಗಬೇಕಾಗುತ್ತೆ. ಆದರೆ ಅದ್ಯಾವುದನ್ನು ಕೂಡ ಮಾಡದೆ ಏಕಾಏಕಿ ಮುಸ್ಲಿಂ ನಾಯಕರ ವಿರುದ್ಧ ಏಕಪಕ್ಷೀಯವಾಗಿ ವಜಾ ಮಾಡೋದು, ಪ್ರಾಥಮಿಕ ಸದಸ್ಯದಿಂದ ಇದು ಮಾಡೋದು. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ದೊಡ್ಡ ದೀರ್ಘ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳ ಮಾಡಿರೋರ ಇತಿಹಾಸ ತುಂಬ ದೊಡ್ಡದಾಗಿದೆ. ಆ ಬಲಾಢ್ಯ ಸಮುದಾಯಗಳು ಮತ್ತು ದೊಡ್ಡ ನಾಯಕರು ಮಾಡಿದಾಗ ಅದ್ರ ವಿರುದ್ಧ ಏನೂ ಮಾಡದೆ, ಮುಸ್ಲಿಂ ನಾಯಕರು ಬಹಿರಂಗ ಮಾಡಿದಾಗಲೂ ಅದರ ವಿರುದ್ಧ ಏನೂ ಮಾಡಿದೆ. ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದ ಒಂದು ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ BJP ಅಭ್ಯರ್ಥಿ ರಾಘವೇಂದ್ರ ಅವರಿಗೆ ಮತ ಕೊಡಿ ಅಂತ ನೇರವಾಗಿ ಬಹಿರಂಗವಾಗಿ ಹೇಳಿದರು. ಇದಕ್ಕಿಂತ ದೊಡ್ಡ ಪಕ್ಷ ವಿರೋಧಿ ಹೇಳಿಕೆ ಬೇಕಾ? ಬಟ್ ಈಗ ಈ ಮುಸ್ಲಿಂ ನಾಯಕರ ವಿರುದ್ಧ ಕೈಗೊಳ್ತಾ ಇರೋ, ಸಮುದಾಯದ ನಾಯಕರ ವಿರುದ್ಧ ಕೈಗೊಳ್ತಾ ಇರೋ ಕ್ರಮದ ಸಂಬಂಧ ಇವ್ರ ಹತ್ರ ಯಾವುದೇ ದಾಖಲೆ, ಯಾವುದೇ ಪುರಾವೆ, ಯಾವುದೇ ರೀತಿ ನೀತಿ ಏನೂ ಮಾಡದೆ ಈ ರೀತಿ ಮಾಡ್ತಾ ಇರೋದು ಸಹಜವಾಗಿ ಸಮುದಾಯವನ್ನು ತೀರ ಕೋಪಕ್ಕೆ, ಅಸಮಾಧಾನಕ್ಕೆ ಮತ್ತು ಒಂದು